ಎಸ್ ಪಾಟೀಲ ಇವರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಗದಗದಲ್ಲಿ ಬೃಹತ್ ಪ್ರತಿಭಟನೆ. ಗದಗ ಜಿಲ್ಲೆಯ ರೋಣ ಶಾಸಕ ಜಿ.ಎಸ್. ಪಾಟೀಲ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಗದಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಕಳೆದ ಸುಮಾರು 40 ವರ್ಷಗಳಿಂದ ರೋಣ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ ಎಂದು ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪ್ರತಿಭಟನೆಯ ಸಂದರ್ಭದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. 4 ಬಾರಿ ಶಾಸಕರಾಗಿ ಆಯ್ಕೆಯಾದ ಜಿ.ಎಸ್. ಪಾಟೀಲ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾರ್ಯಕರ್ತರ ಕೂಗು ಎಲ್ಲೆಡೆ ಕೇಳಿ ಬಂದಿತು. ಗದಗ ನಗರದ ಭೂಮರಡ್ಡಿ ವೃತ್ತದಿಂದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದವರೆಗೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಜರುಗಿತು. ಡೊಳ್ಳು ಕುಣಿತ ಹಾಗೂ ವಿವಿಧ ವಾದ್ಯಗಳ ಅಬ್ಬರದ ನಡುವೆ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಉರುಳು ಸೇವೆ ಹಾಗೂ ದೀರ್ಘದಂಡ ನಮಸ್ಕಾರ ಹಾಕಿದರು. ಈ ಮೂಲಕ ರೋಣ ಶಾಸಕ ಜಿ.ಎಸ್. ಪಾಟೀಲ್ ಇವರಿಗೆ ಸಚಿವ ಸ್ಥಾನಕ್ಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಒತ್ತಾಯಿಸಿದರು. ವರದಿ ಚಂದ್ರಶೇಖರ ಸೋಮಣ್ಣವರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕು. ಮಠಕ್ಕೆ ನಾವು ದಂಡ ನಮಸ್ಕಾರಗಳನ್ನು ಹಾಕಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಸನ್ಮಾನ್ ಜಿ.ಎಸ್. ಪಾಟೀಲ್ ಸಾಹೇಬರು ಸುದೀರ್ಘ 45 ವರ್ಷ ರಾಜಕಾರಣ ಮಾಡಿದ್ದಾರೆ. ಸುದೀರ್ಘ 45 ವರ್ಷ ರಾಜಕಾರಣದೊಳಗೆ ಅವರು ಯಾವುದೇ ಥರ ಕಪ್ಪು ಚುಕ್ಕಿಲ್ಲನ ರಾಜಕಾರಣ ಮಾಡಿ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಒಂದು ಮಾದರಿಯಾಗಂಥ ವ್ಯಕ್ತಿಗಳು ಮಾಡಿದ್ದಾರೆ. ಯಾವುದೇ ಕಪ್ಪು ಚುಕ್ಕಿಲ್ಲ ಮಾಡೋಂಥ ರಾಜಕಾರಣಿಗೆ ತಾವು ಸಚಿವ ಸ್ಥಾನವನ್ನು ಕೊಟ್ಟರೆ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಮತ್ತು ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆದಾಗ ಮತ್ತು ಸ್ಥಳೀಯ ಚುನಾವಣೆ MLA ಚುನಾವಣೆ ನಡೆದಾಗ ಸನ್ಮಾನ್ ಜಿ.ಎಸ್. ಪಾಟೀಲ್ ಸಾಹೇಬರು ಗದಗ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಮತದಾನ ಬಹುಸಂಖ್ಯೆಯನ್ನು ಕೊಟ್ಟು ಕಾಟ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸ್ಯಾರ. ದೀನ ದಲಿತರ ನಾಯಕರು, ಬಡವರ ಪರವಾಗಿರುವಂಥ ನಾಯಕರು, ಎಲ್ಲ ವರ್ಗದವರು ಅಭಿವೃದ್ಧಿ ಪಡಿಸಂತಾರೆ. ಇವತ್ತು ನನ್ನ ಕಟ್ಟ ಕಡೆ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಪ್ರಾತಿನಿಧ್ಯಗಳನ್ನು ಕೊಟ್ಟು ಮತ್ತು ಎಲ್ಲ ರೀತಿಯಿಂದಲೂ ಒಬ್ಬ ಕಟ್ಟ ಕಡೆ ವ್ಯಕ್ತಿಯನ್ನು ಬೆಳೆಸುವಂಥ ಮನಸ್ಥಿತಿ ಇರುವಂಥ ಸನ್ಮಾನ್ ಜಿ.ಎಸ್. ಪಾಟೀಲ್ ಅವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಅಭಿವೃದ್ಧಿ ಆಗುತ್ತೆ. ಅವರು ಹುಟ್ಟುಹಬ್ಬ ದಿವಸ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು. ನೂರಾರು ಕಂಪ್ನಿಗಳನ್ನು ಕರೆಸಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಅಂತ ಕಲ್ಪಿಸಿದಂಥ ನಾಯಕರಿಗೆ, ಬಡವರು ಬಂದು ದೀನದಲಿತರ ನಾಯಕ ಅಂತ ನಾಯಕರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಮತ್ತೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆಲ್ಲ ಸಿಗುವಂಥ ಎಲ್ಲ ಲಕ್ಷಣ ಅದಾವು. 100% 200% ಸನ್ಮಾನ್ ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ಈ ಸ್ಥಳ ಅವರ ಅಭಿವೃದ್ಧಿ ಕಾರ್ಯಕರ್ತಗಳನ್ನು ನೋಡಿ ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರಂತ ಭಾಳ ನಂಬಿಕೆ ಐತೆ ನಮ್ಗೆ. 50 ವರ್ಷ ರಾಜಕಾರಣ ಮಾಡಿದ್ದಾರೆ. ಹಂಗಾಗಿ ಅದನ್ನು ಪರಿಗಣಿಸಿ ಅವರಿಗೆ ಒಂದು ಅವಕಾಶ, ರಾಜ್ಯದ ಸೇವೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರಂತಂದು ಭಾಳ ನಂಬಿಕೆ ಐತೆ ಸರ್. ಜಿ.ಎಸ್. ಪಾಟೀಲ್ ಸುದೀರ್ಘ ಒಂದು 45 ವರ್ಷ ರಾಜಕೀಯ ಇತಿಹಾಸ. ಯಾವುದೊಂದು ರಾಜಕಾರಣ ಮಾಡ್ಬೋದು, ಅದ್ರ ಕಪ್ಪು ಚುಕ್ಕೆ ಇರಲ್ಲ. 45 ವರ್ಷ ಜೀವನ ಸಂಸಾರ ರಾಜಕಾರಣದಲ್ಲಿ. ಆಮೇಲೆ ಎಲ್ಲರೂ ಇದ್ರಾಗ ಒಂದು ಅಂಶ ಅಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲೇ ಗೆದ್ದಿರುವಂಥ ವೀರಶೈವ ಲಿಂಗಾಯತ ನಾಯಕರು ಇವರೊಬ್ಬರೇ ಪ್ರೆಸೆಂಟ್. ಆ ಒಂದು ಕೋಟಾದಲ್ಲಿ ಖಂಡಿತವಾಗ್ಲೂ
ಪಕ್ಷಕ್ಕೆ 45 ವರ್ಷ ದುಡಿದಿದ್ದು ಕೂಲಿ ಅಂತ ಹೇಳಿ ಆದರೂ ನಮಗೆ ಈ ವರ್ಷ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು. ನಮ್ಮೆಲ್ಲರ ಕಾರ್ಯಕರ್ತರ ಕೂಗು, ಈ ದೇವರಲ್ಲಿ ಪ್ರಾರ್ಥನೆ ಖಂಡಿತವಾಗಿ ಈ ಸಲ ನಮಗೆ ಫಲ ನೀಡುತ್ತೆ ಅನ್ನೋ ಬಲವಾದ ನಂಬಿಕೆ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯರಲ್ಲಿ ಇದೆ. ನಮ್ಮ ಭೂಮಿರೆಡ್ಡಿ ಸರ್ಕಲಿಂದ ಯಾವುದೇ ವಯೋಮಾನ ಜಾತಿ ಧರ್ಮ ಭೇದವಿಲ್ಲದೆ ಪಾದಯಾತ್ರೆ, ಆಮೇಲೆ ಉರುಳು ಸೇವೆ, ದೀಡ್ ನಮಸ್ಕಾರ, ಈ ರೀತಿ ತಮ್ಮ ಏನೇನು ಸಂಕಲ್ಪ ಮಾಡಿಕೊಂಡಿದ್ದಾರೆ ಆ ರೀತಿ ಎಲ್ಲ ಕಾರ್ಯಕರ್ತರು ಸ್ವಯಂಪ್ರೇರಿತದಿಂದ ಬಂದು ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಶಕ್ತಿಯುತ ನಾಡಿನಲ್ಲಿದ್ದೀವಿ, ಪುಟ್ಟಯ್ಯಜ್ಜರ ಒಂದು ಗದ್ದಿಗೆಯಲ್ಲಿದ್ದೀವಿ. ಖಂಡಿತವಾಗೂ ಶಕ್ತಿ ಈಡೇರುತ್ತೆ. ನಮ್ಮ ಶಾಸಕರು ಬೆಂಗಳೂರಿಂದ ಸಚಿವರಾಗೇ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಇದೆ.